ನಿಯಂತ್ರಣ ತಪ್ಪಿ ಖಾಸಗಿ ಬಸ್ಗೆ ಬೈಕ್ ಡಿಕ್ಕಿ. ಬಸ್ ಅಡಿಗೆ ಬಿದ್ದ ಬೈಕ್, ಇಬ್ಬರಿಗೆ ಗಾಯ. ನಿಯಂತ್ರಣ ತಪ್ಪಿದ ಬೈಕ್ ಎದುರುಗಡೆ ಬರ್ತಾ ಇದ್ದ ಖಾಸಗಿ ಬಸ್ಗೆ ಡಿಕ್ಕಿಯಾಗಿ ಇಬ್ಬರು ಸವಾರರಿಗೆ ಗಾಯಗಳಾಗಿರುವ ಘಟನೆ ಶಿರಾ ತಾಲೂಕಿನ ಮದಲೂರು ಗ್ರಾಮದಲ್ಲಿ ನಡೆದಿದೆ. ಶಿರಾ ತಾಲೂಕಿನ ಮದಲೂರು ಮಾರ್ಗದ ರಸ್ತೆ ಗುಂಡು ಬಿದ್ದು ಹಾಳಾಗಿ ಹೋಗಿವೆ. ಇದರಿಂದ ಈ ರಸ್ತೆಯು ಸವಾರರಿಗೆ ಕಂಟಕ ತರ್ತಾ ಇದೆ. ಇನ್ನು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ಬೈಕ್ ಒಂದು ರಸ್ತೆಯ ಗುಂಡಿ ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡು ಖಾಸಗಿ ಬಸ್ನ ಕೆಳಗೆ ಬಿದ್ದಿದೆ. ಈ ಅಪಘಾತದಲ್ಲಿ ಓರ್ವ ಸವಾರನಿಗೆ ಕಾಲು ಮುರಿದಿದ್ರೆ ಮತ್ತೋರ್ವನಿಗೆ ಗಾಯಗಳಾಗಿದೆ. ಇಬ್ಬರು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇನ್ನು ಅಪಘಾತದಿಂದ ಖಾಸಗಿ ಬಸ್ನ ಗಾಜು ಪುಡಿಪುಡಿಯಾಗಿದ್ದು ಬಸ್ನ ಕೆಳಗೆ ಇದ್ದ ಬೈಕ್ ಅನ್ನ ಸ್ಥಳೀಯರು ಹಾಗೂ ಪ್ರಯಾಣಿಕರು ಹೊರ ತೆಗೆದಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಅಪಘಾತಗಳಿಗೆ ಗ್ರಾಮದ ರಸ್ತೆ ಹಾಳಾಗಿರುವುದೇ ಕಾರಣ ಎಂದು ಗ್ರಾಮಸ್ಥರು ಹಾಗೂ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ರಸ್ತೆ ಹಾಳಾಗಿರೋದ್ರಿಂದ ಪದೇ ಪದೇ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತವೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ಮದಲೂರು ರಸ್ತೆ ನಿರ್ಮಾಣ ಜಾಸ್ತಿ ಅಧೋಗತಿ ಆಗಿಬಿಟ್ಟು ಇವತ್ತು ಇಲ್ಲಿ ಆಕ್ಸಿಡೆಂಟ್ ಆಗಿ ಯಾವುದೋ ಅನುಮಾನ ಶಾನೆ ಇದಾಗಿ ಇಬ್ರು ಹುಡುಗರಿಗೆ ಶಾನೆ ಇದಾಗೈತೆ, ಕಾಲೇ ಹೋಗೈತೆ ಒಂದು ಹುಡುಗಗೆ. ಫಸ್ಟ್ ಇದನ್ನ ರಸ್ತೆ ಇದನ್ನ ಮಾಡ್ರಿ, ಆದಷ್ಟು ಬೇಗ ಅದನ್ನ ರೆಡಿ ಮಾಡ್ಕೊಡ್ರಿ. ಬಲ್ಕು ಎಡ್ಕೊ ಬರೇ ಗುಂಡಿ ಮಣ್ಕಾಲು ಇದನ್ನ ಗಮನ ಹರಿಸಿ ಆದಷ್ಟು ಬೇಗ ರೋಡ್ ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತೇಳಿ ಮೂಲಕ ಕೇಳ್ಕೊಂತ ಇದೀವಿ. ಈಗಿನ ಒಂದು ಆಕ್ಸಿಡೆಂಟ್ ಆಗೈತೆ, ಆ ಆಕ್ಸಿಡೆಂಟ್ಗೆ ಕಾರಣ ನಾವು ಹೇಳ್ಬೇಕು ಅಂದ್ರೆ ರೋಡ್ನರೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ ಹೋಗಕ್ಕೆ ಜಾಗ ಇಲ್ಲ, ಗಾಡಿ ಪಾಸ್ ಆಗಕ್ಕಾಗ್ತಿಲ್ಲ. ಆಪೋಸಿಟ್ ಬರೋರಿಗೆ ಅದು ತುಂಬಾ ಇದಕ್ಕೆ ಇರಿಟೇಟ್ ಆಗಿಬಿಟ್ಟು ಅದರಿಂದ ಇದು ಆಕ್ಸಿಡೆಂಟ್ ಆಗೈತೆ. ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಈ ಹೈವೇ ಏನು ಅಥಾರಿಟಿ ಇದಾರೋ ಅವರು ಬಂದು ಬೇಗ ಇದನ್ನ ರೆಡಿ ಮಾಡ್ಕೊಡ್ಬೇಕು ಈ ರೋಡ್ ಅನ್ನ ಅಂತೇಳಿ ಕೇಳ್ಕೊಂತ ಇದ್ವಿ. ಬಾರಿ ನಾವು ಕೊಟ್ಟಿದ್ದೀವಿ, ಇದನ್ನ ಕೊಟ್ಟಿದ್ದೀವಿ, ಮೆಮೊರಂ ಕೊಟ್ಟಿದ್ದೀವಿ. ಇಲಾಖೆಯವರು ನಾವು NH A1 ಅವರು ಇಲ್ಲ ನಮಗೆ ಸಂಬಂಧಪಟ್ಟಿಲ್ಲ, ಪಿಡಬ್ಲ್ಯೂ ಹೋಗ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಇವರು ಪಿಡಬ್ಲ್ಯೂ ಅವ್ರ ಮೇಲೆ ಹೇಳ್ತಾರೆ, ಅವ್ರ ಇವ್ರ ಮೇಲೆ ಹೇಳಿ ರೋಡ್ ತುಂಬಾ ಹದಗೆಟ್ಟೋಗ್ಬಿಟ್ಟೈತೆ. ಇದನ್ನ ಸಂಬಂಧಪಟ್ಟವರು ಇದನ್ನ ಬೇಗ ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಬೇಗ ರೋಡ್ ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಇನ್ನು ಮದಲೂರು ಗ್ರಾಮದ ರಸ್ತೆ ಹಾಳಾಗಿರೋದ್ರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದ್ದು, ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯನ್ನ ಸರಿಪಡಿಸಿ ಜನರ ಜೀವವನ್ನ ಉಳಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.